Let us continue. Ratio and proportion. Solve one problems. First question. Rupees 75 is shared among A and B in the ratio 3:2. Then find the amount of A. ಟೋಟಲ್ ಅಮೌಂಟ್ ಎಷ್ಟಿದೆ ಅಂತಂದರೆ 75 ರೂಪೀಸ್ ಇದೆ. ಈ 75 ರೂಪೀಸನ್ನು ಎ ಮತ್ತು ಬಿ ನಡುವೆ ಯಾವ ರೇಷಿಯೋನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ ಅಂತಂದರೆ 3:2 ರೇಷಿಯೋನಲ್ಲಿ ಶೇರ್ ಮಾಡಿದ್ದಾರೆ. ಹಾಗಾದರೆ ಎಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ರೇಷಿಯೋ ಅಂತಂದರೆ ನಿಮ್ಗೆ ಆಗಲೇ ಗೊತ್ತಿದೆ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕಾಮನ್ ಫ್ಯಾಕ್ಟರನ್ನು ಡಿವೈಡ್ ಮಾಡಿರ್ತೀವಿ. ಸೊ ಕಾಮನ್ ಫ್ಯಾಕ್ಟರ್ನ ಡಿವೈಡ್ ಮಾಡಿ ಆಮೇಲೆ ಆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನಾವು ವ್ಯಾಲ್ಯೂನ ಬರ್ತಿರ್ತೀವಿ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಾದರೂ ಆಗಿರ್ಬೋದು. ಸ್ಪೆಷಲಿ ಕಾಮನ್ ಫ್ಯಾಕ್ಟರ್ ಅನ್ನೋದಕ್ಕಿಂತಲೂ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಡಿವೈಡ್ ಮಾಡಿರ್ತೀವಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಿದೆ ಗೊತ್ತಿಲ್ಲ ನಮಗೆ. ಹಾಗಾಗಿ ಆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಆ ಎಕ್ಸನ್ನು 2ರಿಂದನೂ ಡಿವೈಡ್ ಮಾಡಿದ್ದಾರೆ ಅಂತ. ಸೊ ಬೆಳಗ್ಗೆ ಅಥವಾ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ದಂಗೆ 20 ಮತ್ತು 70 ಅಂತ ಇದ್ದರೆ 20 ಮತ್ತು 70 ಅಂತ ಇದ್ದರೆ ಎರಡನ್ನು ಏನು ಮಾಡ್ತೀವಿ ನಾವು ಕಾಮನ್ ಫ್ಯಾಕ್ಟರಿಂದ ಡಿವೈಡ್ ಮಾಡ್ತೀವಿ. 10 2s 10 7s ಅಂತೇಳಿ ರೇಷಿಯೋ ಫಾರ್ಮಲ್ಲಿ ಬರೀಬೇಕಾದ್ರೆ 2:7 ಅಂತ ಬರಿತೀವಿ. ಸೊ ಆಲ್ವೇಸ್ ರೇಷಿಯೋ ಯಾವಾಗಲೂ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆ. ಇಲ್ಲಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇದೆ. ಇಲ್ಲಿ ಯಾವುದರಿಂದ ಡಿವೈಡ್ ಮಾಡಿದ್ರೆ ಗೊತ್ತಿಲ್ಲ, ಅಥವಾ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಎಷ್ಟಿದೆ ಗೊತ್ತಿಲ್ಲ. ಎಯ ಆ್ಯಕ್ಚುಯಲ್ ವ್ಯಾಲ್ಯೂ ಅಥವಾ ಎಗೆ ಕೊಟ್ಟಿರ್ತಕ್ಕಂಥ ಆ್ಯಕ್ಚುಯಲ್ ಕಾಸ್ಟು 3x ಆಗಿರಲಿ, ಬಿಗೆ ಕೊಟ್ಟಿರ್ತಕ್ಕಂಥ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಾಗಿರಲಿ ಅಂತಂದರೆ 2x. ಇಲ್ಲಿ ಎಕ್ಸ್ ಅನ್ನೋದೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅದನ್ನು ಇಲ್ಲಿ ಡಿವೈಡ್ ಮಾಡಿ 3:2 ಅಂತ ಕೊಟ್ಟಿರ್ತಾರೆ. ಎ ಮತ್ತು ಬಿ ಇಬ್ಬರಿಗೂ ಕೊಟ್ಟಿರ್ತಕ್ಕಂಥ ಕಾಸ್ಟನ್ನು ನಾವೇನಾದರೂ ಆ್ಯಡ್ ಮಾಡಿದರೆ ದಟ್ ವಿಲ್ ಬಿ ಈಕ್ವಲ್ ಟು 75 ರೂಪೀಸ್. ಎಸ್, 3 + 2 ಇಟ್ ಈಸ್ 5x ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 75. 5 1s 5, 2 ಉಳಿತು, 5 5s 25. Therefore the value of x is 15. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎರಡರ ನಡುವೆ ಇರ್ತಕ್ಕಂಥ ಕಾಮನ್ ಫ್ಯಾಕ್ಟರ್ ಎಷ್ಟು ಅಂದರೆ 15. ನಮಗೆ ಎ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎ ಈಕ್ವಲ್ ಟು 3 × x ಅಂತ ಇದೆ. ಸೊ ಎಕ್ಸ್ ಅಂತಲೇ 15 ಆಗಿರೋದ್ರಿಂದ 3 × 15. 15 3s 45. ಸೊ ಎಗೆ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ? 45 ಕೊಟ್ಟಿರ್ತಾರೆ. ಹಾಗಾದರೆ ಬಿಗೆ ಎಷ್ಟು ಕೊಟ್ಟಿರ್ತಾರೆ ಅಂದರೆ 30 ರೂಪೀಸ್ ಕೊಟ್ಟಿರ್ತಾರೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್. ಸಿಂಪ್ಲೆಸ್ಟ್ ಫಾರ್ಮಲ್ಗೆ ಬರೆಯೋದನ್ನು ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಸದ್ಯಕ್ಕೆ. ಕೆಲವು ಕೊಟ್ಟಿದ್ದಾರೆ ಸಿಂಪ್ಲೆಸ್ಟ್ ಎಕ್ಸ್ ಪ್ಲಸ್ 3/4 ಇನ್ ದ ರೇಷಿಯೋ ಅಂತ. 3/4 3:4 ಅಂತ ಬರೀತೀವಿ. ಇನ್ನು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 15:10 ಇದರ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಕೇಳ್ತಾರೆ. 5 ಇಂದ ಡಿವೈಡ್ ಮಾಡಿ 5 3s 15, 5 2s 10, 3:2 is the answer. Similarly, simplest form of 3 1/4 is to 5 2/4 ಅಂತ ಇದೆ. 3 1/4 is to 5 2/4. ಮಿಕ್ಸ್ಡ್ ಫ್ರಾಕ್ಷನಲ್ಲಿದೆ. ಫಸ್ಟಿಗೆ ಇಂಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಸಿಂಪ್ಲಿಫೈ ಮಾಡೋಣ. 4 3 12 1 13 13/4 ಈಸ್ ಟು 20 + 2 22/4. ಡಿವೈಡ್ ಬೈ 4ನ ಎರಡು ಕಡೆ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ ಇದು ಆ್ಯಕ್ಚುಲಿ ಹಿಂಗೆ ಬರುತ್ತೆ ಅಂದರೆ ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬರುತ್ತೆ ಈ ರೀತಿ. 13/4 ನ್ಯೂಮರೇಟ್ರಲ್ಲಿ ಡಿವೈಡೆಡ್ ಬೈ 22/4. ಈ ರೀತಿ ಇದ್ದಾಗ ಈ ಡಿನಾಮಿನೇಟರ್ಗಳನ್ನು ಕ್ಯಾನ್ಸಲ್ ಮಾಡ್ಬೋದು. ಅಥವಾ ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ ನ್ಯೂಮರೇಟರ್ ಫ್ರಾಕ್ಷನ್ ಆಸ್ ಇಟ್ ಈಸ್ ಇರುತ್ತೆ, ಡಿನಾಮಿನೇಟರ್ದು ರೆಸಿಪ್ರೋಕಲ್ ಆಗುತ್ತೆ. ಲೈಕ್ 4/22 ಅಂತೇಳಿ 4 4 ಕ್ಯಾನ್ಸಲ್ ಆಗಿ 13/22 ಅಂತ ಬರ್ತದೆ. ಸೊ 13:22. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಒನ್, ಎಕ್ಸ್ಪ್ರೆಸ್ 4 1/2 ಇನ್ ದ ರೇಷಿಯೋ. 4 1/2 ಇದನ್ನು ರೇಷಿಯೋನಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಸೇಮ್ ಪ್ರಾಸೆಸ್. 2 4 8 1 9 9/2 ಇದನ್ನು ಇಂಪ್ರಾಪರ್ಗೆ ಕನ್ವರ್ಟ್ ಮಾಡಿದರೆ ವಿ ಗೆಟ್ 9/2. 9/2 ಈಸ್ ನಥಿಂಗ್ ಬಟ್ 9:2. ಭಾಳ ಸಿಂಪಲ್ ಕ್ವಶನ್ಸ್ ಇವೆಲ್ಲನು. ಗ್ರ್ಯಾಜುವಲಿ ನಾವೇನು ಮಾಡೋಣ ಅಂತಂದರೆ ಸ್ವಲ್ಪ ಒಂದು ನಿಮಿಷ
ಬೇರೆ ಬೇರೆ ಥರದ ಕ್ವಶನ್ಗಳಿಗೆ ನೆಕ್ಸ್ಟ್ ಹೋಗೋಣಂತೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ರೆಸ್ ರೇಷಿಯೋ 3:8 ಇನ್ ಫ್ರಾಕ್ಷನ್ ಅಂತ ಹೇಳ್ತಾನೆ, 3/8 ಆಗುತ್ತೆ. ಸಿಮಿಲರ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 10:20. ನೆಕ್ಸ್ಟ್ ಒನ್ ಇದೆ ನೋಡಿ, ಎಕ್ಸ್ಪ್ರೆಸ್ ದ ರೇಷಿಯೋ ಯಾವುದು ಅಂದರೆ 40 ಸೆಂಟಿಮೀಟರ್ ಆ್ಯಂಡ್ 2 ಮೀಟರ್. 40 ಸೆಂಟಿಮೀಟರ್ ಆ್ಯಂಡ್ 2 ಮೀಟರ್ ಇವುಗಳ ನಡುವೆ ರೇಷಿಯೋನ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳ್ತಾರೆ. 40 ಸೆಂಟಿಮೀಟರ್ ಲೆಟ್ ಇಟ್ ಬಿ ಆಸ್ ಇಟ್ ಈಸ್. 2 ಮೀಟರ್ ಅಂತಂದರೆ 1 ಮೀಟರ್ ಅಂದರೆ 100 ಸೆಂಟಿಮೀಟರ್, 2 ಮೀಟರ್ ಅಂತಂದರೆ 200 ಸೆಂಟಿಮೀಟರ್. ಸೊ ಯೂನಿಟ್ಗಳು ಸೇಮ್ ಆಗಬೇಕಲ್ಲ, ಸೊ 200 ಸೆಂಟಿಮೀಟರ್. ಸೆಂಟಿಮೀಟರ್ ಕ್ಯಾನ್ಸಲ್ ಆಯಿತು, 0 ಕ್ಯಾನ್ಸಲ್, 4 1 4 5 20. ಸೊ ಅದನ್ನು ರೇಷಿಯೋನಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ವಿ ಗೆಟ್ 1:5. 1:5 ರೇಷಿಯೋ ಇರುತ್ತೆ. There are 1,500 men. Next question, 1,500 men ಇದ್ದಾರೆ. ಆಮೇಲೆ 1,250 ವುಮೆನ್. 1,500 men, 1,250 ವುಮೆನ್. ನಾವು ಯಾವ ರೇಷಿಯೋ ಬರೀಬೇಕು ಅಂದರೆ ವಿ ಹ್ಯಾವ್ ಟು ರೈಟ್ ದ ರೇಷಿಯೋ ಆಫ್ ಟೋಟಲ್ ಪಾಪ್ಯುಲೇಷನ್ ಟು ಮೆನ್. ಟೋಟಲ್ ಪಾಪ್ಯುಲೇಷನ್ ಟು ಮೆನ್, ಈ ರೇಷಿಯೋ ನಾವು ಬರೀಬೇಕು. ಅಂದರೆ ಫಸ್ಟ್ ಟೋಟಲ್ ಪಾಪ್ಯುಲೇಷನ್ ಬರೀಬೇಕು, ಆಮೇಲೆ ಮೆನ್ ಇವೆರಡರ ರೇಷಿಯೋ ಬರೀಬೇಕು. ಟೋಟಲ್ ಪಾಪ್ಯುಲೇಷನ್ ಎಷ್ಟಾಗುತ್ತೆ ಅಂತಂದರೆ 0, ಇದೆಷ್ಟಾಯಿತು 2,750. 2,750 ಇದು ಟೋಟಲ್ ಪಾಪ್ಯುಲೇಷನ್. ಮತ್ತು ಮೆನ್ದು ಎಷ್ಟಾಯಿತು ಅಂದರೆ 1,500 ಮೆನ್. ಸಿಂಪ್ಲಿಫೈ ಮಾಡಿದರೆ 0 ಕ್ಯಾನ್ಸಲ್ ಆಯಿತು. 2 5 ಡಿವೈಡ್ ಆಗುತ್ತೆ, ಯಾಕಂದರೆ ಇಲ್ಲಿ 1 ಸ್ಪೇಸಲ್ಲಿ 5 ಇದೆ, ಇಲ್ಲಿ 1 ಸ್ಪೇಸಲ್ಲಿ 0 ಇದೆ. ವಿ ಕ್ಯಾನ್ ಡಿವೈಡ್ ದೀಸ್ ಟೂ ನಂಬರ್ಸ್ ಬೈ 5. 5 5 25. ಅಗೇನ್ 2 ಉಳಿತು, 5 5 25. ಇಲ್ಲಿ 5 3 15, 0 ಎಸ್ಟೀಸ್. ಮತ್ತೊಮ್ಮೆ 5 ಡಿವೈಡ್ ಮಾಡ್ಬೋದು, 5 11 5 6. ಸೊ ರೇಷಿಯೋ ವಿಲ್ ಬಿ 11:6. 11:6 ವಿಲ್ ಬಿ ದ ರಿಕ್ವೈರ್ಡ್ ರೇಷಿಯೋ. ಒಂದು ನಿಮಿಷ. Next question. There are 30 marbles in a box. Total marbles ಎಷ್ಟಿದ್ದಾರೆ ಅಂತಂದರೆ ಎಷ್ಟಿದೆ ಅಂತಂದರೆ 30. There are 30 marbles in a box. Among them 10 marbles are red. 10 marbles are red and 15 marbles are blue. 15 marbles are blue and remaining are green. Green ಎಷ್ಟಿದೆ? Remaining ಉಳಿದಿದ್ದು green ಇದೆ. What is the ratio of red and green marbles? ರೆಡ್ ಮತ್ತು ಗ್ರೀನ್ ಮಾರ್ಬಲ್ಸ್ಗಳ ರೇಷಿಯೋ ಕೇಳ್ತಾ ಇದ್ದಾರೆ. ರೆಡ್ 10 ಇದೆ, ಬ್ಲೂ 15 ಇದೆ ಅಂತಂದರೆ ಗ್ರೀನ್ ಎಷ್ಟಿರುತ್ತೆ? 25. ಟೋಟಲ್ ಇರೋದು 30, ಇಲ್ಲಿ 25 ಆಯಿತು. ಸೊ ಗ್ರೀನ್ 5 ಮಾರ್ಬಲ್ಸ್ ಇರುತ್ತೆ. ನಮ್ಗೆ ಕೇಳ್ತಾ ಇರ್ತಕ್ಕಂಥ ರೇಷಿಯೋ ಯಾವುದು ಅಂದರೆ ರೆಡ್ ಆ್ಯಂಡ್ ಗ್ರೀನ್ ಅಂತ ಕೇಳಿದ್ದಾರೆ. ರೆಡ್ ಅಂದರೆ 10 ಇದೆ, ಗ್ರೀನ್ 5 ಇದೆ. ಸೊ ಡಿವೈಡ್ ಮಾಡಿದರೆ 5 1 5 2. ದೇರ್ಫೋರ್ ರೇಷಿಯೋ ವಿಲ್ ಬಿ 2:1.
ಇನ್ ಎ ಕಬಡ್ಡಿ ಸ್ಪೋರ್ಟ್ಸ್ ದ ಸ್ಟೂಡೆಂಟ್ಸ್ ಆಫ್ ಎ ಸ್ಕೂಲ್ won 6 ಮ್ಯಾಚಸ್. ವಿನ್ ಆಗಿರೋದು ಎಷ್ಟು ಮ್ಯಾಚು? 6. ವಿನ್ ಆಗಿರೋದು 6 ಮ್ಯಾಚಸ್ಸು. ಆಮೇಲೆ ಆ್ಯಂಡ್ ಲಾಸ್ಟ್ 2 ಮ್ಯಾಚಸ್, ಸೋತಿರೋದು 2 ಮ್ಯಾಚ್ಗಳನ್ನು ಸೋತಿದ್ದಾರೆ. ನಾವೇನು ಮಾಡ್ಬೇಕೀಗ ಅಂತಂದರೆ ದೆನ್ ರೈಟ್ ದ ರೇಷಿಯೋ ಆಫ್ ಮ್ಯಾಚಸ್ ಒನ್ ಆ್ಯಂಡ್ ಟೋಟಲ್ ಮ್ಯಾಚಸ್. ವಿನ್ ಆಗಿರೋಂಥ ಮ್ಯಾಚಸ್ಸು ಮತ್ತು ಟೋಟಲ್ ಮ್ಯಾಚಸ್ಗಳ ನಡುವಿನ ರೇಷಿಯೋ ಬರೀಬೇಕು. ವಿನ್ ಆಗಿರೋಂಥ ಮ್ಯಾಚಸ್ಸು 6 ಆದರೆ ಟೋಟಲ್ ಮ್ಯಾಚಸ್ ಎಷ್ಟಾಗುತ್ತೆ ಅಂದರೆ 6 + 2 8 ಆಗುತ್ತೆ. ಡಿವೈಡ್ ಮಾಡಿದರೆ 2 3 * 6, 2 4 * 8. ದ ರೇಷಿಯೋ ವಿಲ್ ಬಿ 3:4. ಇಫ್ 200 ಈಸ್ ಶೇರ್ಡ್ ಅಮಾಂಗ್ ಪ್ರೇರಣಾ ಆ್ಯಂಡ್ ಪಾವನಿ, ನೋಡಿ ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ 300 ರೂಪೀಸ್ ಇದೆ. 200 ರೂಪೀಸ್ ಇದೆ. ಟೋಟಲ್ 200 ರೂಪೀಸ್ ಇದೆ. ಈ 200 ರೂಪೀಸನ್ನು ಇಬ್ಬರ ನಡುವೆ ಶೇರ್ ಮಾಡ್ತಾರೆ. ಯಾರು ಅಂತಂದರೆ ಪ್ರೇರಣಾ ಮತ್ತು ಪಾವನಿ ನಡುವೆ. ಪ್ರೇರಣಾ ಆ್ಯಂಡ್ ಪಾವನಿ ಯಾವ ರೇಷನಲ್ಲಿ ಶೇರ್ ಮಾಡ್ತಾರೆ? 2:3 ರೇಷನಲ್ಲಿ ಶೇರ್ ಮಾಡ್ತಾರೆ. ಹಾಗಾದರೆ ಫೈಂಡ್ ದ ಅಮೌಂಟ್ ಈಚ್ ಒನ್ ಗೆಟ್. ಇಬ್ಬರಿಗೂ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಆ್ಯಕ್ಚುಯಲ್ ಕಾಸ್ಟ್ ಗೊತ್ತಿಲ್ಲ ನಮಗೆ. ಪ್ರೇರಣಾ ಇವಳ ಕಾಸ್ಟ್ ಎಷ್ಟು? 2x ಅಂತ ಅನ್ಕೊಂಡ್ರೆ ಪಾವನಿ ಇವಳ ಕಾಸ್ಟು 3x. ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? 2x + 3x = 200. ಆ್ಯಡ್ ಮಾಡಿದರೆ ವಿ ಗೆಟ್ 5x = 200. ಡಿವೈಡ್ ಮಾಡಿ 5 1 * 5 4 * 20 40. ದೇರ್ಫೋರ್ ದ ವ್ಯಾಲ್ಯೂ ಆಫ್ x ವಿಲ್ ಬಿ = 40. ಬಟ್ ನಮ್ಗೆ ಏನು ಬೇಕು ಅಂದರೆ ಇಬ್ಬರಿಗೂ ಎಷ್ಟೆಷ್ಟು ಅಮೌಂಟ್ ಶೇರ್ ಆಗಿದೆ ಅಂತ ಬೇಕು. ಪ್ರೇರಣಾ ಅಮೌಂಟ್ ಎಷ್ಟಿದೆ? 2x ಅಂತ ಇದೆ. 2 × 40 ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ 80. ಹಾಗಾದರೆ ಪಾವನಿ ಇವಳ ಕಾಸ್ಟ್ 3 × 40 ಅಂತ ಇದೆ. ದಟ್ ಈಸ್ ನಥಿಂಗ್ ಬಟ್ 120. ಸೊ ಇಬ್ಬರಿಗೆ ಎಷ್ಟೆಷ್ಟು ಶೇರ್ ಆಗಿತ್ತು ಅಂತಂದರೆ 80 ಮತ್ತು 120. ಈ ರೀತಿ ಅವರಿಬ್ಬರ ನಡುವೆ ಅಮೌಂಟ್ ಶೇರ್ ಆಗಿತ್ತು. ಓಕೆ. ರೇಷಿಯೋ ಆಫ್ 25 ಪೈಸೆ ಆ್ಯಂಡ್ ₹1. ರೇಷಿಯೋ ಆಫ್ 25 ಪೈಸೆ ಆ್ಯಂಡ್ ₹1. ₹1 ಮತ್ತು 25 ಪೈಸೆ ಅಂತೇಳಿ. 25 ಪೈಸೆ ಲೆಟ್ ಇಟ್ ಬಿ ಆಸ್ ಇಟ್ ಈಸ್. ₹1 ಅಂತಂದರೆ ಅಂತಂದರೆ 100 ಪೈಸೆ. ಸೊ 100 ಪೈಸೆ, ಪೈಸೆ ಕ್ಯಾನ್ಸಲ್ ಆಗಲಿ. 25 1 * 25 4 * therefore ratio is 1:4. Divide 150 rupees among A and B with the ratio 2:3. Find the share of B. ಇಲ್ಲೇನು ಮಾಡಿದ್ವಲ್ಲ ಇದೇ ರೀತಿ ಸೇಮ್ ಕ್ವಶನ್ ಅದು. ಓಕೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ. ದ ರೇಷಿಯೋ ಆಫ್ 2 numbers ಈಸ್ 3:8. ಎರಡು ನಂಬರ್ಗಳ ರೇಷಿಯೋ 3:8 ಇದೆ. ಆ್ಯಂಡ್ ದಿಯರ್ ಡಿಫರೆನ್ಸ್ ಈಸ್ 115. ಆ ಎರಡು ನಂಬರ್ಗಳ ಡಿಫರೆನ್ಸ್ ಎಷ್ಟಿದೆ? 115 ಇದೆ. ಇದು ಡಿಫರೆನ್ಸ್ ಆಫ್ ದೋಸ್ 2 numbers. ವಾಟ್ ಈಸ್ ದ ಲಾರ್ಜೆಸ್ಟ್ ನಂಬರ್? ಸೊ ಇವೆರಡರಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿ, ಆ್ಯಕ್ಚುಯಲ್ ವ್ಯಾಲ್ಯೂಸ್ಗಳು ಗೊತ್ತಿಲ್ಲ ನಮಗೆ. ಹಾಗಾಗಿ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಏನಂತ ಅನ್ಕೊಳ್ಳೋಣ ನಾವು? 3x ಮತ್ತು 8x ಅಂತ ಅನ್ಕೊಳ್ಳೋಣ. 3x ಮತ್ತು 8x ಡಿಫರೆನ್ಸ್ 115 ಅಂತ ಹೇಳಿರೋದ್ರಿಂದ 8x - 3x = 115. ಸಬ್ಟ್ರಾಕ್ಟ್ ಮಾಡಿದರೆ 8 - 3 ಇಟ್ ಈಸ್ 5x = 115. ಡಿವೈಡ್ ಮಾಡಿದರೆ 5 1 * 5 2 * 10 5 3 * 15. therefore the value of x is 23. ನಮಗೆ ಲಾರ್ಜೆಸ್ಟ್ ನಂಬರ್ ಬೇಕಾಗಿರೋದ್ರಿಂದ ಈ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದಿಲ್ಲಿ? 8x ಅಂತ ಇರೋದ್ರಿಂದ 8 × 23 ಮಲ್ಟಿಪ್ಲೈ ಮಾಡಿ. 8 3 24, 16 2 18, 184 ಆಗ್ತದೆ. ಒಂದು ವೇಳೆ 3ಗೆ ಮಲ್ಟಿಪ್ಲೈ ಮಾಡಿದರೆ ಅಂದರೆ ವೆರಿಫೈ ಮಾಡೋ ಸಲುವಾಗಿ 3ಗೆ ಮಲ್ಟಿಪ್ಲೈ ಮಾಡ್ತೀವಿ. ಲಾರ್ಜೆಸ್ಟ್ ವ್ಯಾಲ್ಯೂ 184 ಅಂತ ಸಿಕ್ಕಿದೆ. 3 × 23 ಮಲ್ಟಿಪ್ಲೈ ಮಾಡಿದ್ರೆ 69 ಆಗುತ್ತೆ. ಈಗೇನಾದರೂ ನೀವು ಸಬ್ಟ್ರಾಕ್ಟ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ವ್ಯಾಲ್ಯೂ 115. ಹಾಗಾದರೆ ಲಾರ್ಜೆಸ್ಟ್ ವ್ಯಾಲ್ಯೂ 184, ಸ್ಮಾಲೆಸ್ಟ್ ವ್ಯಾಲ್ಯೂ ವಿಲ್ ಬಿ 69. ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ವೆರೈಟಿ ಆಫ್ ಕ್ವಶನ್ಸು ಅದೆಲ್ಲನೂ ರಿಲೇಟೆಡ್ ಟು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಪ್ರಪೋರ್ಷನ್ಗೆ ಇನ್ನೂ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ರೇಷಿಯೋ ಅಷ್ಟೇ ಮಾಡ್ತಾ ಇದ್ದೀನಿ ಈಗ.
Let us consider next question. Next one question is ನೋಡಿ, what must be added to each term of the ratio 49:68? ಇಲ್ಲಿರ್ತಕ್ಕಂಥ ಪ್ರತಿ ಟರ್ಮ್ಗೆ ಯಾವ ಟರ್ಮನ್ನು ಆ್ಯಡ್ ಮಾಡಬೇಕು? ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು ಈಚ್ ಟರ್ಮ್ ಆಫ್ ದಿಸ್ ರೇಷಿಯೋ ಸೊ ದಟ್ ಇಟ್ ಬಿಕಮ್ಸ್ 3:4. ಆ್ಯಡ್ ಮಾಡಿದ್ಮೇಲೆ ರೇಷಿಯೋ ಎಷ್ಟು ಬರಬೇಕು? 3:4 ಬರಬೇಕು. ಹಾಗಾದರೆ ಯಾವ ನಂಬರ್ನ, ಯಾವ ವ್ಯಾಲ್ಯೂನ ನಾವೇನು ಮಾಡಬೇಕು ಅಂತಂದರೆ ಆ್ಯಡ್ ಮಾಡಬೇಕು, ಪ್ರತಿ ಟರ್ಮ್ಗೆ ಆ್ಯಡ್ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಆ್ಯಕ್ಚುಯಲ್ ವ್ಯಾಲ್ಯೂಸ್ ಗೊತ್ತಿಲ್ಲಲ್ಲ, ಸೊ ನಾವೇನು ಮಾಡೋಣ, 49x ಅಂತ ಅನ್ಕೊಳ್ಳೋಣ. ಇದರ ಆ್ಯಕ್ಚುಯಲ್ ವ್ಯಾಲ್ಯೂ 68, ಸಾರಿ, ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು ಈಚ್ ಟರ್ಮ್ ಅಲ್ಲ, 49 ಪ್ಲಸ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಎಷ್ಟು ಆ್ಯಡ್ ಮಾಡಬೇಕು ಅಂತ ಕೇಳ್ತಾ ಇರೋದು ಇಲ್ಲಿ. ಸೊ 49 ಪ್ಲಸ್ ಎಕ್ಸ್, 68 ಪ್ಲಸ್ ಎಕ್ಸ್. ಇದರಲ್ಲಿರ್ತಕ್ಕಂಥ ಪ್ರತಿ ಟರ್ಮಿಗೆ ಎಕ್ಸ್ನ ಆ್ಯಡ್ ಮಾಡಿದ್ವಿ. ಸೊ ದಟ್ ದ ರೇಷಿಯೋ ಬಿಕಮ್ಸ್ 3:4. ಸೊ ಈ ರೇಷಿಯೋ ಯಾವುದಕ್ಕೆ ಈಕ್ವಲ್ ಆಗಬೇಕು? 3:4ಗೆ ಈಕ್ವಲ್ ಆಗಬೇಕು. ಸೊ ಇದು ರೇಷಿಯೋ ಫಾರ್ಮಲ್ ಇದೆ, ಅದನ್ನು ನಾವು ಫ್ರಾಕ್ಷನ್ ಫಾರ್ಮಿಗೆ ರೆಡ್ಯೂಸ್ ಮಾಡ್ಕೊಳ್ಳೋಣ. 49 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 68 ಪ್ಲಸ್ ಎಕ್ಸ್, ದಿಸ್ ಇಸ್ ಈಕ್ವಲ್ ಟು 3/4. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 4 ಇಲ್ಲಿಗೆ ಬರುತ್ತೆ, 68 ಪ್ಲಸ್ ಎಕ್ಸ್ ಇಲ್ಲಿಗೆ ಹೋಗ್ತದೆ. 4 ಇಂಟು 49 ಪ್ಲಸ್ ಎಕ್ಸ್, ಇಟ್ ಈಸ್ ಈಕ್ವಲ್ ಟು 3 ಇಂಟು 68 ಪ್ಲಸ್ ಎಕ್ಸ್. 4 ಇಂಟು 49, 4 9s are 36, 4 4s are 16, 16 plus 3 ಅಂದರೆ 19, 196 plus 4 into x, 4x, it is equal to 3 8s are 24, carry 2, 3 6s are 18 plus 2, it is 20 plus 3 into x, 3x. 3x ಅನ್ನು ಲೆಫ್ಟ್ ಸೈಡ್ ತಗೊಳ್ಳೋಣ, minus 3x ಆಗ್ತದೆ, 196 ರೈಟ್ ಸೈಡ್ ಹೋಗಿ. ಸೊ ದಟ್ ವಿ ಗೆಟ್ 4x minus 3x and this is equal to 204 minus 196. 4x minus 3x is x. It is equal to, ಇಲ್ಲಿ 4 minus 6 ಆಗೋದಿಲ್ಲ, ಸೊ ಇದನ್ನು 1 ಮಾಡ್ಕೊಂಡು ಇದನ್ನು 10 ಮಾಡ್ಕೊಂಡ್ರೆ ಅಗೇನ್ ಇದು 9 ಆಗಿ ಇದು 14 ಆದರೆ 14 minus 6 ಅಂತಂದರೆ 8, 9 minus 9 0, 1 minus 1 it is also 0. Therefore x equal to 8. ಯಾವ ವ್ಯಾಲ್ಯೂನ ನಾವು ಆ್ಯಡ್ ಮಾಡಬೇಕಂದ್ರೆ 8 should be added to each term of this ratio so that we get the ratio 3:4. ಒಂದ್ಸರಿ ವೆರಿಫೈ ಮಾಡೋಣ. 8 ನಾವೇನಾದ್ರೂ ಇಲ್ಲಿ ಆ್ಯಡ್ ಮಾಡಿದ್ರೆ 49 ಪ್ಲಸ್ 8 ಅಂತಂದರೆ ವಿ ಗೆಟ್ 57 ಆಯಿತು. ಇಲ್ಲಿ 68ಗೆ 8 ಆ್ಯಡ್ ಮಾಡಿದ್ರೆ ವಿ ಗೆಟ್ 76. 19ಇಂದ ಡಿವೈಡ್ ಮಾಡಿ, 19 3s are 57, 19 4s are 76. Therefore 3:4. ಸೊ x equal to 8 ಅನ್ನೋದು ಕರೆಕ್ಟ್ ವ್ಯಾಲ್ಯೂ. ಇದೇ ರೀತಿ ಇನ್ನೊಂದು ಕ್ವಶನ್ ಇದೆ, ಇಲ್ಲಿ ವಾಟ್ ಶುಡ್ ಬಿ ಆ್ಯಡೆಡ್ ಅಂತ ಕೇಳಿದ್ದ. ನೆಕ್ಸ್ಟ್ ಕ್ವಶನ್ ಅಲ್ಲಿ ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಅಂತ ಇದೆ ಇನ್ನೊಂದು ಕ್ವಶನ್. ಏನಿದೆ ಅಂದರೆ ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಾಮ್ ಈಚ್ ಟರ್ಮ್ ಆಫ್ ದ ರೇಷಿಯೋ 3:7. 3:7 ಅನ್ನೋ ರೇಷಿಯೋ ಏನಿದೆ, ಇದರಲ್ಲಿರ್ತಕ್ಕಂಥ ಪ್ರತಿ ಟರ್ಮ್ಗೆ ಏನನ್ನು ಸಬ್ಟ್ರಾಕ್ಟ್ ಮಾಡಬೇಕು ಸೊ ದಟ್ ದ ರೇಷಿಯೋ ಬಿಕಮ್ಸ್ 2:5. ಸಬ್ಟ್ರಾಕ್ಟ್ ಮಾಡಿದ ಮೇಲೆ ಎಷ್ಟು ಬರಬೇಕು ರೇಷಿಯೋ? 2:5 ಬರಬೇಕು. ಹಾಗಾದರೆ ಏನನ್ನು ನಾವು ಸಬ್ಟ್ರಾಕ್ಟ್ ಮಾಡಬೇಕು ಅಥವಾ ಎಷ್ಟನ್ನು ನಾವು ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಸೇಮ್ ಪ್ರಾಸೆಸ್ ಇಲ್ಲಿ ಆ್ಯಡ್ ಮಾಡಿದ್ವಿ, ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ಟರ್ಮಿಂದ ಎಕ್ಸನ್ನು ಸಬ್ಟ್ರಾಕ್ಟ್ ಮಾಡಿದರೆ ನೆಕ್ಸ್ಟ್ ಟರ್ಮಿಂದ ಕೂಡ ಎಕ್ಸನ್ನೇ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 3 minus x is to 7 minus x. This ratio should be equal to 2:5. ರೇಷಿಯೋ ಫಾರ್ಮಲ್ ಇದೆ, ಫ್ರಾಕ್ಷನ್ ಫಾರ್ಮಿಗೆ ಬರ್ಕೊಳ್ರೆ 3 minus x divided by 7 minus x and it is equal to 2/5. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, 5 3s are 15 minus 5 into x 5x. ನಾನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 2 7s are 14 minus 2 into x, that is 2x. minus 5x ಆ ಕಡೆ ತಗೊಳ್ತೀನಿ, ಪ್ಲಸ್ 5x ಆಗ್ತದೆ. 14 ಈ ಕಡೆ ಬರಲಿ,
-14 ಆಗುತ್ತೆ. 15 - 14 = 5x - 2x. So 15 - 14 is 1 and it is equal to 3x. I want the value of x. So 3 divide ಮಾಡೋಣ. Therefore we get x equal to 1/3. So ratio 2:5 ಬರಬೇಕು ಅಂತಂದ್ರೆ ಪ್ರತಿ ಟರ್ಮ್ ಇಂದ 1/3 ಅನ್ನೋ ವ್ಯಾಲ್ಯೂನ ನಾವೇನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ನಿಮಗೆ ಬೇಕಿದ್ರೆ ವೆರಿಫೈ ಮಾಡೋ ಸಲುವಾಗಿ ಅದನ್ನ ಸಬ್ಟ್ರಾಕ್ಟ್ ಮಾಡಿ ನೋಡಬಹುದು. ಓಕೆ, ರೈಟ್. ಈಗ ಪ್ರಪೋರ್ಷನ್ಗೆ ಹೋಗೋಣ. ಅದಕ್ಕೆ ಮುಂಚೆ ಇನ್ನೊಂದಿಷ್ಟು ಕ್ವಶನ್ಸ್ ಇದೆ ನೋಡಿ. ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ರೆಕ್ಟ್ಯಾಂಗಲ್ ಆರ್ ಇನ್ ದ ರೇಷಿಯೋ 2:3. ಆ್ಯಕ್ಚುಲಿ ಉಲ್ಟಾ ಆಗಬೇಕು, ಯಾಕಂದರೆ ಜಾಸ್ತಿ ವ್ಯಾಲ್ಯೂ ಇರೋದನ್ನೇ ಲೆಂತ್ ಅಂತ ಕರಿತೀವಿ, ಕಡಿಮೆ ಇರೋದನ್ನ ಬ್ರೆಡ್ತ್ ಅಂತ ಕರಿತೀವಿ. ಬಟ್ ಎನಿಹೌ ನೋ ಪ್ರಾಬ್ಲಮ್. ಲೆಂತ್ ಮತ್ತು ಬ್ರೆಡ್ತ್ ಇವುಗಳ ರೇಷಿಯೋ 2:3 ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ರೆಕ್ಟ್ಯಾಂಗಲ್. ನಾವೇನು ಫೈಂಡ್ ಔಟ್ ಮಾಡಬೇಕು? ಲೆಂತ್ ಆಫ್ ರೆಕ್ಟ್ಯಾಂಗಲ್ನ ಫೈಂಡ್ ಮಾಡಬೇಕು. ಇಫ್ ದ ಬ್ರೆಡ್ತ್ ಈಸ್ 24 ಸೆಂಟಿಮೀಟರ್. ಬ್ರೆಡ್ತ್ ಎಷ್ಟಿದೆ? 24 ಸೆಂಟಿಮೀಟರ್ ಇದೆ. ದಿಸ್ ಈಸ್ 24 ಸೆಂಟಿಮೀಟರ್. ಸೊ ವಾಟ್ ವಿಲ್ ಬಿ ಲೆಂತ್? ರೇಷಿಯೋ 2:3 ಈಕ್ವಲ್ ಟು ಪ್ರಪೋರ್ಷನ್ ಇರುತ್ತಲ್ಲ, ಅದನ್ನೇ ನಾನು ಈಕ್ವಲ್ ಅಂತ ಬರ್ತಿದ್ದೀನಿ. ಮೊದಲಿಗೆ ಲೆಂತ್ ಆಮೇಲೆ ಬ್ರೆಡ್ತ್ ಇರೋದ್ರಿಂದ ಅಗೈನ್ ವಿ ಹ್ಯಾವ್ ಟು ರೈಟ್ ಲೆಂತ್ ಈಸ್ ಟು ಬ್ರೆಡ್ತ್. ಬಟ್ ಬ್ರೆಡ್ತ್ ಎಷ್ಟಿದೆ? 24 ಇದೆ. ಇಲ್ಲಿ ರೇಷಿಯೋ ಬರ್ದಿದ್ದೀನಿ, ಇಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂಸ್ನು ಬರ್ದಿದ್ದೀನಿ. ಯಾಕಂದರೆ ರೇಷಿಯೋ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂಸು ಆಲ್ವೇಸ್ ಈಕ್ವಲ್ ಆಗಿರುತ್ತೆ. 2/3 = L/24. ಡಿವೈಡ್ ಮಾಡಿ 3 1s 3 8s, ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 8 2s 16. ದೇರ್ಫೋರ್ L = 16. 24 ಅನ್ನೋದು ಸೆಂಟಿಮೀಟರ್. ಓಕೆ, 16 ಸೆಂಟಿಮೀಟರ್. ಸೊ ಲೆಂತ್ ಎಷ್ಟಿರುತ್ತೆ ಅಂದರೆ 16 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಒನ್, length and breadth of rectangle playground is in the ratio 5:2. ಸೇಮ್ ಕ್ವಶನ್. ಲೆಂತ್ ಮತ್ತು ಬ್ರೆಡ್ತ್ಗಳ ರೇಷಿಯೋ 5:2 ಇದೆ. 5:2. ದೆನ್ ಫೈಂಡ್ ದ ಲೆಂತ್ ಆಫ್ ಪ್ಲೇ ಗ್ರೌಂಡ್ ಇಫ್ ಬ್ರೆಡ್ತ್ ಈಸ್ 40 ಮೀಟರ್. 40 ಮೀಟರ್ ಆ್ಯಕ್ಚುಯಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವು ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ 5:2 ಈಕ್ವಲ್ ಟು ಲೆಂತ್ ಬ್ರೆಡ್ತ್ ಬರ್ದಿದ್ವಿ ಅಂದರೆ ಇಲ್ಲೂ ಕೂಡ ನೆಕ್ಸ್ಟ್ ಲೆಂತ್ ಬ್ರೆಡ್ತೇ ಬರೀಬೇಕು. ಲೆಂತ್ ಎಷ್ಟು? ಬ್ರೆಡ್ತ್ 40 ಅಂತ ಕೊಟ್ಟಿದ್ದಾರೆ. ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ರಿ. 5/2 = L/40. ಡಿವೈಡ್ ಮಾಡಿದರೆ 2 1s 2 20s, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20 × 5 ಅಂದರೆ ವಿ ಗೆಟ್ 100. ದೇರ್ಫೋರ್ ಲೆಂತ್ ವಿಲ್ ಬಿ ಈಕ್ವಲ್ ಟು 100 ಮೀಟರ್. ಇಲ್ಲಿ ಮೀಟರ್ ಇದೆ ಅಂತಂದರೆ ಇಲ್ಲೂ ಕೂಡ ಮೀಟರ್ ಇರುತ್ತೆ. ಸೊ ಲೆಂತ್ ಎಷ್ಟಿರುತ್ತೆ? 100 ಮೀಟರ್ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೇಳಿದೆ. 2 numbers ಆರ್ ಇನ್ ದ ರೇಷಿಯೋ 2:3. ಎರಡು ನಂಬರ್ಗಳಿದೆ, ಅವುಗಳ ರೇಷಿಯೋ 2:3 ಇದೆ. 2 numbers ಆರ್ ಇನ್ ದ ರೇಷಿಯೋ 2:3. ಇಫ್ 9 ಈಸ್ ಆ್ಯಡೆಡ್ ಟು ಈಚ್, ಪ್ರತಿ ನಂಬರ್ಗೆ, ಪ್ರತಿ ಟರ್ಮ್ಗಲ್ಲ, ಪ್ರತಿ ನಂಬರ್ಗೆ 9 ಆ್ಯಡ್ ಮಾಡಿದರೆ ದೇ ವಿಲ್ ಬಿ ಇನ್ ದ ರೇಷಿಯೋ 3:4.
ಅಲ್ಲಿ ಪ್ರತಿ ಟರ್ಮ್ಗೆ ಅಂತ ಕೊಟ್ಟಿದ್ರು, ಹಾಗಾಗಿ ಟರ್ಮ್ಗೆನೆ ಆ್ಯಡ್ ಮಾಡಿದ್ವಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಅಂತೇಳಿ. ಬಟ್ ಇಲ್ಲಿ ಎರಡು ನಂಬರ್ಗಳಿದೆ, ಆ ಎರಡು ನಂಬರ್ಗಳ ರೇಷೋ 2:3 ಇದೆ. ಆ ಎರಡು ನಂಬರ್ಗಳಿಗೆ ಪ್ರತಿ ನಂಬರ್ಗೆ ಒಂದು ವೇಳೆ ನಾವೇನಾದರೂ 9 ಆ್ಯಡ್ ಮಾಡಿದರೆ ರೇಷಿಯೋ ಎಷ್ಟು ಬರುತ್ತಂತೆ? 3:4 ಬರುತ್ತಂತೆ. ಹಾಗಾದರೆ ಆ ನಂಬರ್ಸ್ಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ್ಯಕ್ಚುಯಲ್ ನಂಬರ್ಸ್ಗಳು ಗೊತ್ತಿಲ್ಲ, ಸೊ 2x ಮತ್ತು 3x ಆಗಿರಲಿ, ಇದು ಆ್ಯಕ್ಚುಯಲ್ ನಂಬರ್ಸ್ಗಳು. ಈ ಆ್ಯಕ್ಚುಯಲ್ ನಂಬರ್ಸ್ಗಳಿಗೆ 9ಅನ್ನು ಆ್ಯಡ್ ಮಾಡಿದರೆ ದಟ್ ಈಸ್ 2x + 9, 3x + 9, ಈ ರೀತಿ 9ನ ಆ್ಯಡ್ ಮಾಡಿದರೆ ರೇಷಿಯೋ ಎಷ್ಟಿರುತ್ತಂತೆ? 3:4 ಇರುತ್ತಂತೆ. ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ x, ದಟ್ ಈಸ್ 2x + 9 ಡಿವೈಡೆಡ್ ಬೈ 3x + 9 ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 3/4. ಹಿಂಗಾದ್ರೂ ಬರ್ಕೊಳ್ರಿ, ಅಥವಾ ಪ್ರಾಡಕ್ಟ್ ಆಫ್ ಮೀನ್ಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅದನ್ನಾದ್ರೂ ಯೂಸ್ ಮಾಡಿ, ಎರಡು ಒಂದೇ. ಡೈರೆಕ್ಟಾಗಿ ನಾನು ಮಲ್ಟಿಪ್ಲೈ ಮಾಡ್ತೀನಿ. 4 2 = 8, x + 4 9 = 36. ದಿಸ್ ಈಸ್ ಈಕ್ವಲ್ ಟು 3 3 = 9x + 3 9 = 27. 8x ಈ ಕಡೆ ಹೋಗಲಿ, 27 ಈ ಕಡೆ ಬರಲಿ. 36 - 27 = 9x - 8x. 36 - 27 ಅಂತಂದರೆ ಐ ಥಿಂಕ್ ಇಟ್ ಈಸ್ 9. ಎಸ್, ಇಟ್ ಈಸ್ ಈಕ್ವಲ್ ಟು 9x - 8x ಅಂದರೆ x. ದೇರ್ ಫೋರ್ ಎಷ್ಟು ಇದು ಆ್ಯಕ್ಚುಯಲ್ ವ್ಯಾಲ್ಯೂಸ್ ಅಲ್ಲ ನಮಗೆ ಬೇಕಾಗಿರೋದು, x = 9 ಬಂತು. x = 9 ಅಂತಂದರೆ ಇದರಲ್ಲಿ ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ ಆ್ಯಕ್ಚುಯಲ್ ವ್ಯಾಲ್ಯೂಸ್ಗಳು ಬೇಕಾಗಿದೆ ನಮಗೆ. ಹಾಗಾಗಿ 2 × 9, 3 × 9, 2 9s = 18, 3 9s = 27. ಸೊ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಎಷ್ಟಿದೆ? 18 ಮತ್ತು 27. ಈಗ ವೆರಿಫೈ ಮಾಡೋಣ ಒಂದ್ಸಾರಿ. 18 ಇದೆ ಅಂತಂದರೆ +9 ಆ್ಯಡ್ ಮಾಡಿದರೆ ವಿ ಗೆಟ್ 27. 27 ಇದೆ, +9 ಆ್ಯಡ್ ಮಾಡಿದರೆ 36 ಬರುತ್ತೆ. 36 ಡಿವೈಡ್ ಮಾಡಿದರೆ ಅಂದರೆ ರೇಷಿಯೋ ಫೈಂಡ್ ಔಟ್ ಮಾಡಿದರೆ 3:4 ಬರಬೇಕು. ಬರುತ್ತಾ? 9 3s = 27, 9 4s = 36. ದೇರ್ ಫೋರ್ 3/4, ನಥಿಂಗ್ ಬಟ್ 3:4. ಸೊ ಕರೆಕ್ಟ್ ಆಗಿದೆ. ಎಕ್ಸ್ ವ್ಯಾಲ್ಯೂ ಎಷ್ಟು? 9. ಆ್ಯಕ್ಚುಯಲ್ ವ್ಯಾಲ್ಯೂಸ್ಗಳು ಅಥವಾ ನಂಬರ್ಗಳು ಯಾವ್ಯಾವುದು ಅಂತಂದರೆ 18 ಮತ್ತು 27. Let us take next question. If x is to 18 is as 5:6, then find x. Product of extremes equal to product of means. So x ಮತ್ತು 6 ಈ ಪ್ರಾಡಕ್ಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 18 ಮತ್ತು 5 ಇವುಗಳ ಪ್ರಾಡಕ್ಟಿಗೆ ಈಕ್ವಲ್ ಆಗಿರುತ್ತೆ. 6 1s = 6, 6 3s = 18, 3 5s = 15. therefore x equal to 15. ಸಿಂಪಲ್ ಕ್ವಶನ್ಸ್ ಇವೆಲ್ಲನು. ಡೈರೆಕ್ಟ್ ಸೊಲ್ಯೂಷನ್ ಸೇಮ್ ಇದೇ ರೀತಿ ಇದೆ. ಇಫ್ 40 is to 50 is as 20 is to x, find the value of x. 40 into x, that is 40x, will be equal to 50 into 10, 50 into 20, 50 into 20, 21s are 22s are 2 1s are 2 25s are, therefore x equal to 25. Similar question, 3:5 equal to 60 is to x. Extremes 3 into x means 5 into 60. 3 1s are 3, 20s are, so x equal to 100. So value of x is 100. Similar question, 20
30, 100, x. 20 into x is 20x equal to 30 into 100. 21s are 25s are 3 5s are 15. That is 150. ಸೊ ಈ ರೀತಿ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ಈಗ ಡೈರೆಕ್ಟ್ ಪ್ರಪೋರ್ಷನ್ ಮತ್ತು ಇನ್ವರ್ಸ್ ಪ್ರಪೋರ್ಷನ್ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಮಾಡೋಣ. Cost of 7 kg rice is 140. Then what is the cost of 10 kg rice? ಇಲ್ಲಿ ಕಾಸ್ಟ್ ಬರ್ಕೊಳ್ರಿ. ಇಲ್ಲಿ ಕಾಸ್ಟ್ ಆಫ್ ಬೇಡ, ಇಲ್ಲಿ ಕೆ ಜಿ ಎಷ್ಟು ಕೆ ಜಿ ಇದೆ ಅದು, ಈ ಕಡೆ ಕಾಸ್ಟ್. ಕಾಸ್ಟ್ ಆಫ್ 7 kg ರೈಸ್ ಈಸ್ ರುಪೀಸ್ 140. 7 kgಗೆ 140 ರುಪೀಸ್ ಆದರೆ ವಾಟ್ ಈಸ್ ದ ಕಾಸ್ಟ್ ಆಫ್ 10 kg ರೈಸ್? ಈಗ ನೋಡಿ, ವೆಯ್ಟ್ ಜಾಸ್ತಿ ಆಗಿದೆ, ಜಾಸ್ತಿ ಕೆ ಜಿ ನಾವು ರೈಸ್ ತಗೊಳ್ತೀವಿ ಅಂತಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಇದು ಡೈರೆಕ್ಟ್ ಪ್ರಪೋರ್ಷನ್. ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಪ್ರಪೋರ್ಷನ್ ಆಗಿತ್ತು ಅಂತಂದರೆ ಈ ರೀತಿ ಕ್ವಾಂಟಿಟಿಗಳನ್ನು ಸಪ್ರೇಟಾಗಿ ಬರ್ಕೊಳ್ತೀವಿ, ಕಾಲಮ್ ವೈಸ್ ಬರ್ಕೊಳ್ತೀವಿ. ಇಲ್ಲಿ ಕೆ ಜಿ ಒಂದು ಕಡೆ ಬರ್ಕೊಂಡಿದ್ದೀನಿ, ಕಾಸ್ಟ್ ಒಂದು ಕಡೆ ಬರ್ಕೊಂಡಿದ್ದೀನಿ. ಈ ರೀತಿ ಬರ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಕ್ವಶನ್ ಮಾರ್ಕ್ ಯಾವ ಕಾಲಮಲ್ಲಿ ಇದೆಯೋ ಅಲ್ಲಿ ಆರೋ ಮಾರ್ಕ್ ಮೇಲ್ಗಡೆ ಹಾಕೊಳ್ರಿ. ಆರೋ ಮಾರ್ಕ್ ಮೇಲ್ಗಡೆ ಹಾಕೊಳ್ರಿ. ಈಗ ಇದು ಡೈರೆಕ್ಟ್ ಪ್ರಪೋರ್ಷನ್ ಆಗಿದ್ರೆ ನೆಕ್ಸ್ಟ್ ಕಾಲಮ್ಗೆ ಕೆಳಗಡೆ ಹಾಕ್ಬೇಕು ಆರೋ ಮಾರ್ಕು. ಇನ್ವರ್ಸ್ ಪ್ರಪೋರ್ಷನ್ ಆಗಿತ್ತು ಅಂತಂದ್ರೆ ಆರೋ ಮಾರ್ಕ್ ಮೇಲೆ ಹಾಕಬೇಕು. ಕರೆಕ್ಟ್ ನೆನ್ಪಿಟ್ಕೊಳ್ರಿ. ಡೈರೆಕ್ಟ್ ಪ್ರಪೋರ್ಷನ್ ಆಗಿತ್ತು ಅಂತಂದ್ರೆ ಆರೋ ಮಾರ್ಕ್ ಕೆಳಗಡೆ, ಇನ್ವರ್ಸ್ ಪ್ರಪೋರ್ಷನ್ ಆಗಿತ್ತು ಅಂತಂದ್ರೆ ಆರೋ ಮಾರ್ಕ್ ಮೇಲ್ಗಡೆ. ಇಲ್ಲಿ ಕ್ವಶನ್ ಮಾರ್ಕ್ ಇರುವಂತ ಕಾಲಮ್ ಅಲ್ಲಿ ಯಾವಾಗಲೂ ಆರೋ ಮಾರ್ಕ್ ಮೇಲ್ಗಡೆನೆ ಹಾಕಿ. ಇದು ಒಂದು ರೀತಿ ಪ್ರೊಸೀಜರ್. ಇದು ನೆನ್ಪಿಟ್ಕೊಂಡ್ರೆ ಈ ರೀತಿ ಕ್ವಶನ್ನ ಆರಾಮಾಗಿ ನಾವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಈಗ ಇದು ಕೆ ಜಿ ಜಾಸ್ತಿ ಆದಂಗೆಲ್ಲೂ ಕಾಸ್ಟ್ ಕೂಡ ಜಾಸ್ತಿ ಆಗೋದ್ರಿಂದ ಎರಡು ಕ್ವಾಂಟಿಟೀಸ್ಗಳು ಸೈಮಲ್ಟೇನಿಯಸ್ ಆಗಿ ಇನ್ಕ್ರೀಸ್ ಆಗ್ತದೆ ಅಥವಾ ಡಿಕ್ರೀಸ್ ಆಗುತ್ತೆ. ಸೊ ಡೈರೆಕ್ಟ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಅಂತಂದ್ರೆ ಆರೋ ಮಾರ್ಕ್ ಕೆಳಗಡೆ ಹಾಕಬೇಕು. ಸೊ ಆರೋ ಮಾರ್ಕ್ ಕೆಳಗಡೆ ಹಾಕಿ. ಈಗ ಏನ್ ಮಾಡಿ ಅಂತಂದ್ರೆ ಆರೋ ಮಾರ್ಕ್ನ ಮೂತಿಗಳಿಂದವಲ್ಲ ಅವುಗಳನ್ನ ಒಂದ್ ಕಡೆ ಪ್ರೊಡಕ್ಟ್ ಮಾಡಿ, ಟೇಲ್ ಏನಿದೆ ಅದನ್ನ ಡಿವೈಡ್ ಮಾಡಿ. ಸೊ 10 ಮತ್ತು 140 ನೋಡಿ, 10 ಕಡೆ ಇಲ್ಲಿದೆ ಹೆಡ್, 140 ಕಡೆ ಇದೆ. ಸೊ 10 ಇಂಟು 140, 10 ಇಂಟು 140 ಡಿವೈಡೆಡ್ ಬೈ 7 ಇಂಟು ಕ್ವಶನ್ ಮಾರ್ಕ್ ಅಂದ್ರೆ 7 ಮಾತ್ರ, ಟೇಲ್ 7 ಸಪ್ರೇಟ್ ಮಾಡಿ ಡಿವೈಡ್ ಮಾಡಿ. ಈಗ 7 1 7 20 20 ಇಂಟು 10 ಅಂದ್ರೆ ಇಟ್ ಈಸ್ 200. ಸೊ 10 kgಗೆ ಎಷ್ಟಾಗುತ್ತೆ, 200 ಆಗುತ್ತೆ. ಇದನ್ನ ಬಿಟ್ರೆ ಯೂನಿಟರಿ ಮೆಥಡ್ ಇಂದ ಸಾಲ್ವ್ ಮಾಡ್ಬೋದು. ಯೂನಿಟರಿ ಮೆಥಡ್ ಇಂದ ಸಾಲ್ವ್ ಮಾಡೋದು ಹೆಂಗ ಅಂತಂದ್ರೆ 7 kgಗೆ 140 ಆದ್ರೆ 1 kgಗೆ ಎಷ್ಟಾಗುತ್ತೆ ಅಂತಂದ್ರೆ 20 ರುಪೀಸ್ ಆಗ್ತದೆ. ಇದು 1 kgಗೆ. 1 kgಗೆ 20 ಆದ್ರೆ ಆ ರೀತಿ 10 kgಗೆ ಎಷ್ಟಾಗುತ್ತೆ ಅಂತಂದ್ರೆ 200. ಅದನ್ನೇ ನಾವು ಡೈರೆಕ್ಟ್ ಆಗಿ ಮಾಡಿದ್ವಿ ಅಷ್ಟೇ, ಒಂದು ಸ್ಟೆಪ್ ಅಲ್ಲಿ ಮಾಡಿದ್ವಿ. ಆಕ್ಚುಲಿ ಇದು ಕೂಡ ಯೂನಿಟರಿ ಮೆಥಡ್. ಸೊ ಈ ರೀತಿ ನಾವೇನ್ ಮಾಡ್ಬೇಕು, ಇದು ಒಂದು ಕನ್ವೆನ್ಷನ್. ಇದನ್ನ ಸ್ವಲ್ಪ ನೆನಪಿಟ್ಕೊಳ್ರಿ. ಆರೋ ಮಾರ್ಕ್ ಹಾಕ್ತೀವಲ್ಲ ಅದು ಒಂದು ರೀತಿಯ ಕನ್ವೆನ್ಷನ್. ಇದು ಕಾಸ್ಟ್ ಆಫ್ 5 kg sugar is 200. then the cost of 13 kg sugar is ಸೇಮ್ ಕ್ವಶನ್. ಇಲ್ಲಿ kg ಇದೆ, ಇಲ್ಲಿ ಕಾಸ್ಟ್ ಇದೆ. ಎಷ್ಟು kg ಅವ್ರು ಕೊಟ್ಟಿರೋದು? 5 kg ಶುಗರ್, ಅದರ ಕಾಸ್ಟ್ 200 ಕೊಟ್ಟಿದ್ದಾರೆ. 200 ಕೊಟ್ಟಿದ್ದಾರೆ. ಕೇಳಿರೋದು 13 kg ಕೇಳಿದ್ದಾರೆ. ಸೊ ಇಲ್ಲಿ ಜಾಸ್ತಿ ಇದು ಕೆಜಿ ತಗೊಂತೀವಿ ಅಂತಂದ್ರೆ ಕಾಸ್ಟ್ ಕೂಡ ಜಾಸ್ತಿ ಆಗೋದ್ರಿಂದ ಡೈರೆಕ್ಟ್ ಪ್ರಪೋರ್ಷನ್. ಇಲ್ಲಿ ಮಾತ್ರ ಆರೋ ಮಾರ್ಕ್ ಮೇಲೆ ಇರುತ್ತೆ. ಡೈರೆಕ್ಟ್ ಪ್ರಪೋರ್ಷನ್ ಆಗಿರೋದ್ರಿಂದ ಇಲ್ಲಿ ಆರೋ ಮಾರ್ಕ್ ಕೆಳಗಡೆ ಹಾಕ್ತೀವಿ. ಹೆಡ್ಗಳ ಒಂದು ಕಡೆ, ಟೈಲ್ಗಳ ಒಂದು ಕಡೆ. ಸೊ 13 ಇಂಟು 200 ಡಿವೈಡೆಡ್ ಬೈ 5. ಡಿವೈಡ್ ಮಾಡಿದ್ರೆ 5 4 20 0, 13 4 52 ಅಂದ್ರೆ 520 ಆಯ್ತು. ಸೊ ಎಷ್ಟಾಗುತ್ತೆ ಕಾಸ್ಟ್ ಅಂತಂದ್ರೆ 520 ರುಪೀಸ್ ಆಗುತ್ತೆ. ಸೊ ಈ ರೀತಿ ಡೈರೆಕ್ಟ್ ಪ್ರಪೋರ್ಷನ್ ನಾವು ಸಾಲ್ವ್ ಮಾಡ್ತೀವಿ.
ಒಂದು ಕ್ವಶನ್ ನೋಡಿ. 6 men ಕಂಪ್ಲೀಟ್ ಅ ವರ್ಕ್ ಇನ್ 10 days. 6 ಜನ ಒಂದು ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 10 ದಿನದಲ್ಲಿ ಮುಗಿಸ್ತಾರೆ. ಹೌ ಮೆನಿ ಡೇಸ್ ರಿಕ್ವೈರ್ಡ್ ಫಾರ್ 5 men ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಅಂತ ಕೇಳ್ತಾರೆ. ಒಂದು ಕಡೆ ಮೆನ್ ಬರ್ಕೊಳ್ರಿ, ಎಷ್ಟು ದಿನ ಬೇಕು? ಡೇಸ್ ಒಂದು ಕಡೆ ಬರ್ಕೊಳ್ರಿ. 6 men ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 10 days. 6 ಜನ 10 ದಿನದಲ್ಲಿ ಒಂದು ಕೆಲಸ ಮುಗಿಸ್ತಾರೆ. ಅದೇ ಕೆಲಸವನ್ನ 5 ಜನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಸೇಮ್ ಕೆಲಸ. ಕ್ವಶನ್ ಮಾರ್ಕ್ ಇಲ್ಲಿದೆ ಅಂತಂದ್ರೆ ಆರೋ ಮಾರ್ಕ್ ಮೇಲ್ಗಡೆನೆ ಇರಬೇಕು. ಈಗ ಡಿಸೈಡ್ ಮಾಡಬೇಕು ಇದು ಡೈರೆಕ್ಟ್ ಪ್ರಪೋರ್ಷನ್ ಅಥವಾ ಇನ್ವರ್ಸ್ ಪ್ರಪೋರ್ಷನ್ ಅಂತ. ಈಗ ನೋಡಿ, ಕೆಲಸ ಈಗ ಜನ ಕಡಿಮೆ ಆದ್ರೆ ಟೈಮ್ ಜಾಸ್ತಿ ತಗೊಂತದೋ ಅಥವಾ ಕಡಿಮೆ ತಗೊಳ್ತದೋ? ಕಡಿಮೆ ತಗೊಂಡು. ಜನ ಜಾಸ್ತಿ ಆದ್ರೆ ಟೈಮ್ ಕಡಿಮೆ, ಜನ ಕಡಿಮೆ ಆದ್ರೆ ಟೈಮ್ ಜಾಸ್ತಿ. ರಿವರ್ಸ್, ಜನ 5 ಜನ ಆದ್ರೆ 10 ದಿನಕ್ಕಿಂತಲೂ ಜಾಸ್ತಿ ಬೇಕಾಗ್ತದೆ ಟೈಮ್, ಯಾಕಂದ್ರೆ ಒಬ್ರು ಕಡಿಮೆ ಆದ್ರು. ಸೊ ಅವ್ರ ವರ್ಕ್ನ ಮತ್ತೆ ಸಪ್ರೇಟ್ ಏನ್ ಮಾಡಬೇಕು? ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಇಲ್ಲಿ 6 ಜನಕ್ಕೆ 10 ದಿನದಲ್ಲಿ ಮುಗಿತಿದ್ರೆ 5 ಜನಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಬೇಕಾಗ್ತದೆ. ಜನ ಕಡಿಮೆ ಆದ್ರೆ ದಿನಗಳು ಜಾಸ್ತಿ ಬೇಕು. ಸೊ ಇನ್ವರ್ಸ್ ಪ್ರಪೋರ್ಷನ್. ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಆರೋ ಮಾರ್ಕ್ ಮೇಲ್ಗಡೆ ಹಾಕಿ. ಈಗ ಹೆಡ್ಗಳ ಒಂದ್ ಕಡೆ, ಟೈಲ್ಗಳ ಒಂದ್ ಕಡೆ ಪ್ರಾಡಕ್ಟ್ ಮಾಡಿ. 6 into 10 ಡಿವೈಡೆಡ್ ಬೈ 5 ಇಂಟು ಕ್ವಶನ್ ಮಾರ್ಕ್ ಅಂದ್ರೆ 5. 5 1 ಜಾ 5 2 ಜಾ 6 2 ಜಾ 12. ನೋಡಿ ಎಷ್ಟು ದಿನ ಬೇಕಾಗುತ್ತೆ? 12 ದಿನ ಬೇಕಾಗುತ್ತೆ. 6 ಜನಕ್ಕೆ 10 ದಿನ ಆದರೆ 5 ಜನಕ್ಕೆ 12 ದಿನ ಬೇಕು. ಜನ ಕಡಿಮೆ ಆದ್ರಲ್ಲ, ಹಾಗಾಗಿ ಜಾಸ್ತಿ ದಿನಗಳು ಬೇಕಾಗ್ತದೆ ಕಂಪ್ಲೀಟ್ ಆಗೋದಕ್ಕೆ. 10 men ಕ್ಯಾನ್ ಯೂಸ್ ದ ಫುಡ್ ಐಟಮ್ಸ್ ಫಾರ್ 30 days. ಫುಡ್ ಐಟಮ್ಸ್ ಇದೆ. ಆ ಫುಡ್ ಐಟಮ್ಸ್ ಅನ್ನ 10 ಜನ ಎಷ್ಟು ದಿನಗಳವರೆಗೆ ಬಳಸ್ಬೋದು ಅಂದ್ರೆ 30 days ವರೆಗೆ ಬಳಸ್ಬೋದು. ಫೈಂಡ್ ದ ನಂಬರ್ ಆಫ್ ಡೇಸ್ ಕ್ಯಾನ್ ಬಿ ಯೂಸ್ಡ್ ದ ಸೇಮ್ ಫುಡ್ ಐಟಮ್ಸ್ ಬೈ 25 men. ಬೆಳಗ್ಗೆ ನಾನು ಹೇಳ್ತಿದ್ನಲ್ಲ, ಆ ರೀತಿಯ ಒಂದು ಕ್ವಶನ್ ಇದು. ಸೇಮ್ ಪ್ರೊಸೆಸ್. ಮೆನ್ ಒಂದ್ ಕಡೆ ಬರ್ಕೊಳ್ಳಿ, ಇಂದು ಡೇಸ್ ಒಂದ್ ಕಡೆ ಬರ್ಕೊಳ್ಳಿ. ಎಷ್ಟು ಜನ ಇದ್ದಾರೆ? 10 men. ಎಷ್ಟು ದಿನಕ್ಕಾಗುತ್ತೆ ಇದು? 30 daysಗಾಗುತ್ತದೆ. ಈಗ 25 men, ಜನ ಜಾಸ್ತಿ ಆದ್ರು ಬೇಗ ಖಾಲಿ ಆಗುತ್ತೋ ಅಥವಾ ಇನ್ನು ಜಾಸ್ತಿ ದಿನ ಬರುತ್ತೆ? ಅದು ಬೇಗ ಖಾಲಿ ಆಗುತ್ತೆ. ಬೇಗ ಖಾಲಿ ಆಗುತ್ತೆ ಅಂತಂದ್ರೆ ಇನ್ವರ್ಸ್ ಪ್ರಪೋರ್ಷನ್. ಜನ ಜಾಸ್ತಿ ಆದ್ರೆ ದಿನಗಳು ಕಡಿಮೆ ಆಯಿತು, ಇನ್ವರ್ಸ್ ಪ್ರಪೋರ್ಷನ್. ಇಲ್ಲಿ ಮಾತ್ರ ಆರೋ ಮಾರ್ಕ್ ಮೇಲೆ ಇರುತ್ತೆ. ಇನ್ವರ್ಸ್ ಪ್ರಪೋರ್ಷನ್ ಆಗಿರೋದ್ರಿಂದ ಇಲ್ಲಿ ಆರೋ ಮಾರ್ಕ್ ಅನ್ನ ಮೇಲಿನ ಹಾಕೊಳ್ತೀವಿ. ಈಗ ಹೆಡ್ಗಳ ಒಂದ್ ಕಡೆ, ಟೈಲ್ ಒಂದ್ ಕಡೆ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಬೇಕು. 30 into 10 ಡಿವೈಡೆಡ್ ಬೈ 25. 5 5 ಜಾ 25, 5 2 ಜಾ 5 1 ಜಾ 5 6 ಜಾ 30, 6 2 ಜಾ 12. ನೋಡಿ, ಜನ ಜಾಸ್ತಿ ಆದರೂ ಜಲ್ದಿ ಖಾಲಿ ಆಯಿತು. 12 ದಿನಕ್ಕೆ ಅದು ಫುಡ್ ಐಟಮ್ಸ್ ಖಾಲಿ ಆಗುತ್ತೆ. 12 days. ಎ ಕಾಂಟ್ರಾಕ್ಟರ್ ಹ್ಯಾಸ್ ಟು ಫಿನಿಶ್ ಅ ವರ್ಕ್ ಇನ್ 20 days. ಒಂದು ಕೆಲಸನ 20 ದಿನದಲ್ಲಿ ಮುಗಿಸ್ಬೇಕಾಗಿದೆ. 30 men ಆನ್ ದ ಜಾಬ್ ಈಸ್ ದ ವರ್ಕ್ ಈಸ್ ಟು ಬಿ ಫಿನಿಶ್ಡ್ ಇನ್ 15 days. ದ ನಂಬರ್ ಆಫ್ ಎಕ್ಸ್ಟ್ರಾ ಮೆನ್ ಟು ಬಿ ಎಂಪ್ಲಾಯ್ಡ್ ಈಸ್. ನೋಡಿ, ಎ ಕಾಂಟ್ರಾಕ್ಟರ್ ಹ್ಯಾಸ್ ಟು ಫಿನಿಶ್ ಅ ವರ್ಕ್ ಇನ್ 20 days ಅಂಡ್ ಎಂಪ್ಲಾಯ್ಸ್ 30 men ಆನ್ ದ ಜಾಬ್. ಈಸ್ ದ ವರ್ಕ್ ಜಾಬ್ ಈಸ್ ದ ವರ್ಕ್ ಈಸ್ ಟು ಬಿ ಫಿನಿಶ್ಡ್ ಇನ್ 15 days. ದ ನಂಬರ್ ಆಫ್ ಎಕ್ಸ್ಟ್ರಾ ಮೆನ್ ಟು ಬಿ ಎಂಪ್ಲಾಯ್ಡ್ ಈಸ್. ಎಕ್ಸ್ಟ್ರಾ ಎಷ್ಟು ಜನನ್ನ ಏನ್ ಮಾಡ್ಬೇಕು? ಅವರು ತಗೊಳ್ಬೇಕಾಗ್ತದೆ ಅಂತ. ಅಂದ್ರೆ ಮೊದಲಿಗೆ 20 days ಅಲ್ಲಿ ಫಿನಿಶ್ ಆಗುತ್ತೆ. ಎಷ್ಟು ಜನರಿಂದ? 30 men ಇಂದ. ಇಲ್ಲಿ ಮೆನ್ನು, ಈ ಕಡೆ ಡೇಸ್. 30 men ಇದ್ರೆ ಅದು 20 days ಅಲ್ಲೇನೆ ಅದು ಕಂಪ್ಲೀಟ್ ಆಗುತ್ತೆ. ಆದ್ರೆ ಆಕ್ಚುಲಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಈಗ ಅಂತಂದ್ರೆ 15 days ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಎಕ್ಸ್ಟ್ರಾ ಎಷ್ಟು ಜನ ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಇರೋಂಥ ಕಾಲಮು ಆರೋ ಮಾರ್ಕ್ ಮೇಲ್ಗಡೆ. ಈಗ ನೋಡಿ, ಇದು ಡೈರೆಕ್ಟಾ ಇನ್ವರ್ಸ್? ಜಲ್ದಿ ಖಾಲಿ ಆಗ್ಬೇಕು ಅಂತಂದ್ರೆ ಜಾಸ್ತಿ ಜನ ಬೇಕು. ಕೆಲಸ ಬೇಗ ಮುಗಿಬೇಕು ಅಂತಂದ್ರೆ ಜಾಸ್ತಿ ಜನ ಬೇಕು. ಸೊ ನಂಬರ್ ಆಫ್ ಡೇಸ್ ಕಡಿಮೆ ಆಗ್ಬೇಕು ಅಂತಂದ್ರೆ ನಂಬರ್ ಆಫ್ ಮೆನ್ ಜಾಸ್ತಿ ಇರಬೇಕು. ಇನ್ವರ್ಸ್ ಪ್ರಪೋರ್ಷನ್. ಸೊ ಇನ್ವರ್ಸ್ ಪ್ರಪೋರ್ಷನ್ ಅಂತಂದ್ರೆ ಆರೋ ಮಾರ್ಕ್ ಮೇಲ್ಗಡೆ ಹಾಕಿರ್ತಿ. ಈಗ ಮಲ್ಟಿಪ್ಲೈ ಮಾಡಿ 30 into 20 ಡಿವೈಡೆಡ್ ಬೈ 15. ಎಷ್ಟು ಬಂತು? 40. ಸೊ ಎಷ್ಟು ಜನ ಬೇಕು? 40 ಜನ ಬೇಕು. 40 ಜನ ಅಂತಂದ್ರೆ ಎಕ್ಸ್ಟ್ರಾ ಎಷ್ಟು ಬೇಕು ಅಂತಂದ್ರೆ ಮೊದಲು 30 ಇದ್ರು, ಎಕ್ಸ್ಟ್ರಾ 10 ಜನ ಎಕ್ಸ್ಟ್ರಾ ಮೆನ್ ಬೇಕಾಗುತ್ತೆ.
ಅದನ್ನು 15 ಡೇಸಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ. ಸೇಮ್ ಕ್ವಶನ್ ಇದೆ, ನೀವು ಅದನ್ನು ಟ್ರೈ ಮಾಡ್ಬೋದು. 15 men can do a piece of work in 10 days. How many men are required to complete the same work in 50 days? ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ ಕ್ವಶನ್ಸು ಇರುತ್ತೆ. ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ ನೋಡಿ, ನೀವು ಇದನ್ನು ಟ್ರೈ ಮಾಡಿ. 60 men can complete the work in 54 days. How many days required to ಕಂಪ್ಲೀಟ್ ದ ಸೇಮ್ ವರ್ಕ್ ಬೈ 20 men? 20 ಜನರಿಂದ ಎಷ್ಟು ದಿನಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಸೊ ಈ ರೀತಿ ಕ್ವಶನ್ಸ್ಗಳನ್ನ ನಾವು ರೇಷಿಯೋ ಮತ್ತು ಪ್ರಪೋರ್ಷನ್ ಯೂಸ್ ಮಾಡಿ ಅಥವಾ ಡೈರೆಕ್ಟ್ ಮತ್ತು ಇನ್ವರ್ಸ್ ಪ್ರಪೋರ್ಷನ್ ಯೂಸ್ ಮಾಡಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.